ವಿಜಯಪುರದಲ್ಲಿ ಏತ ನೀರಾವರಿ ಕಾಲುವೆ ಒಡೆದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುಳವಾಡ ಏತ ನೀರಾವರಿ ಪಶ್ಚಿಮ ಕಾಲುವೆ ಒಡೆದು ಸಾಕಷ್ಟು ಹಾನಿಯಾಗಿದೆ. ಹಳ್ಳದ ಗೆಣ್ಣೂರು ಬಳಿ ಫೆಬ್ರವರಿ 9ನೇ ತಾರೀಕಿನಂದು ಕಾಲುವೆ ಒಡೆದಿದೆ. ಇದರಿಂದಾಗಿ ಅಲ್ಲಿನ ರೈತರು ಬೆಳೆದಿದ್ದಂತಹ ಗೋಧಿ, ಮೆಕ್ಕೆಜೋಳ, ಈರುಳ್ಳಿ, ವಿವಿಧ ಬೆಳೆ ಎಲ್ಲವೂ ಕೂಡ ನಾಶ ಆಗಿದೆ. 60,000 ಹೆಕ್ಟೇರ್ ಭೂಮಿ ನಾಶ ಆಗಿದೆ. ಕೊಚ್ಚಿಕೊಂಡು ಹೋಗಿದೆ ಬೆಳೆಗಳು. ಫಲವತ್ತಾದಂತಹ ಮಣ್ಣು ಕೂಡ ಕೊಚ್ಚಿಕೊಂಡು ಹೋಗಿದೆ. ರೈತರು ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. 3 ವರ್ಷದಿಂದ ಅದನ್ನ ಸರಿಪಡಿಸಿ ಕಾಲುವೆನೋ ಮಾಡಿದಿರಿ, ಅದನ್ನು ಮೇಂಟೈನ್ ಮಾಡಿ ಅಂತ ಹೇಳ್ಕೊಂಡು ಬರ್ತಾ ಇದ್ರು ಕೂಡ ಯಾರೂ ತಲೆ ಕೆಡಿಸಿಕೊಂಡಿಲ್ಲ. ನೋಡಿ, ಆ ಕಾಲುವೆ ಒಂದು ಬದಿಯ ಮಣ್ಣು ಕುಸಿತಾಗಿ ಸಂಪೂರ್ಣವಾಗಿ ಒಡೆದು ಹೋಗಿದೆ. ಕಾಲುವೆಗೆ ಹೋಗುವಂತ ಕೆನಾಲಲ್ಲಿ ಹೋಗುವಂತ ನೀರೆಲ್ಲೋ ಸಂಪೂರ್ಣವಾಗಿ ಅಲ್ಲಿನ ಬೆಳೆಗಳಿಗೆ ನುಗ್ಗಿದೆ, ಗದ್ದೆಗೆ ನುಗ್ಗಿದೆ. ಇದರಿಂದಾಗಿ ಅವರು ಕಟಾವಿಗೆ ಬಂದಂತ ಈರುಳ್ಳಿ ಬೆಳೆ ನಾಶ ಆಗಿದೆ. ನೋಡಿ ಯಾವ ರೀತಿಯಾಗಿ ಬೆಳೆ ಹಾಳಾಗಿದೆ. ನೋಡಿ, ಇಲ್ಲಿ ರೈತರು ಕಣ್ಣೀರು ಹಾಕ್ತಿದ್ದಾರೆ. ಹೇಳೋರಿಲ್ಲ ಕೇಳೋರಿಲ್ಲ ಅನ್ನುವಂತಾಗಿದೆ ಅಧಿಕಾರಿಗಳು. ಬೆಳಗ್ಗಿನಿಂದಲೂ ಕೂಡ ರಿಪಬ್ಲಿಕ್ ಕನ್ನಡ ರೈತರ ಕಣ್ಣೀರ ಕಹಾನಿಯನ್ನ ನಿಮ್ಮ ಮುಂದೆ ಇಡುವಂತ ಕೆಲಸವನ್ನ ಮಾಡ್ತಾ ಇದೀವಿ. ಎಲ್ಲಿದ್ದೀರಾ ಉಸ್ತುವಾರಿ ಸಚಿವರೇ? ಎಲ್ಲಿದ್ದೀರಿ? ಸ್ಥಳೀಯ ಶಾಸಕರು ಏನ್ ಮಾಡ್ತಾ ಇದ್ದೀರಿ? ಅಧಿಕಾರಿಗಳಿಗೆ ತರಾಟೆ ತಗೊಳ್ಳಿ, ಅಧಿಕಾರಿಗಳನ್ನ ಕರೆಸಿ. ನೋಡಿ, ಮೊನ್ನೆ 9ನೇ ತಾರೀಕು ಆಗಿದ್ದು ಇಲ್ಲಿಯವರೆಗೂ ಕೂಡ ಆ ಕಾಲುವೆನಲ್ಲಿ ನೀರು ಹರಿಯೋಕೆ ಆಗ್ತಾ ಇಲ್ಲ. ಯಾಕಂದ್ರೆ ಸ್ಟಾಪ್ ಮಾಡಿದ್ದಾರೆ. ಕಾಲುವೆ ಹೊಡೆದು ಹೋಗಿರೋದ್ರಿಂದ ರೈತರ ಬೆಳೆಗಳಿಗೆ, ಗದ್ದೆಗಳಿಗೆ ನೀರು ನುಗ್ಗಿದೆ. ಅದನ್ನು ಸರಿಪಡಿಸುವಂತ ಕೆಲಸಕ್ಕೆ ಇಲ್ಲಿವರೆಗೂ ಕೂಡ ಮಾಡುವಂತಹ ಕೆಲಸವನ್ನ ಅಧಿಕಾರಿಗಳು ಮಾಡಿಲ್ಲ. ನಮ್ಮ ಪ್ರತಿನಿಧಿ ಸುನೀಲ್ ಹೋಗಿ ಅಲ್ಲಿ ರೈತರನ್ನ ಮಾತಾಡಿಸಿದಾಗ ಕಣ್ಣೀರು ಹಾಕ್ತಾರೆ. ಅವರ ಬೆಳೆ ನಾಶ ಆಗಿದೆ, ಫಲವತ್ತತೆಯನ್ನ ಕಳೆದುಕೊಂಡಿದೆ, ಮಣ್ಣು ಗೊಬ್ಬರವನ್ನ ಶೇಖರಣೆ ಮಾಡಿದ್ರು, ಅದು ಕೂಡ ಹಾಳಾಗಿದೆ. ಕಣ್ಣೀರು ಹಾಕ್ತಿದ್ದಾರೆ ರೈತರು. ಏನು ಕೃಷ್ಣಾ ಮೇಲ್ದಂಡೆ ಯೋಜನೆ ಮುಳವಾಡ ಏತ್ ನೀರಾವರಿಯ ಪಶ್ಚಿಮ ಕಾಲುವೆ ಒಡೆದು ಅಪಾರ ಪ್ರಮಾಣದಲ್ಲಿ ಹಾನಿಗೀಡಾಗಿದೆ. ನಾನಿಲ್ಲ ಈಗ ಅದೇ ಸ್ಥಳದಲ್ಲಿದ್ದೀನಿ. ಈಗ ತೋರಿಸ್ತೀನಿ. ಏನು ಇದು ಹಳ್ಳದ ಗೆಣ್ಣೂರು ಗ್ರಾಮದ ಪಕ್ಕದಲ್ಲಿ ಒಡೆದಿರ್ತಕ್ಕಂತ ಒಂದು ಕೆನಾಲ್, ಸುಮಾರು 100ರಿಂದ 150 ಫೀಟ್ ಅಧಿಕವಾಗಿ ಒಂದು ಕೆನಾಲ್ ಸಂಪೂರ್ಣವಾಗಿ ಕೊಲಾಪ್ಸ್ ಆಗಿರ್ತಕ್ಕಂಥದ್ದು. ಏನು ಈ ನೀರು ಜಮೀನುಗಳಿಗೆ ನುಗ್ಗಿ ಸುಮಾರು 50ರಿಂದ 60 ಎಕರೆದಲ್ಲಿ ಬೆಳೆದಂತ ಕಬ್ಬು, ಈರುಳ್ಳಿ, ಇನ್ನಿತರ ಬೆಳೆಗಳು ಸಂಪೂರ್ಣವಾಗಿ ನಾಶವಾಗಿರ್ತಕ್ಕಂಥದ್ದು. ದೊಡ್ಡ ದೊಡ್ಡ ಮರಗಳು ಕೂಡ ಉರುಳಿ ಹೋಗಿರ್ತಕ್ಕಂಥದ್ದು. ಏನು ಇದಕ್ಕೆ ಮುಖ್ಯ ಕಾರಣ ಏನು? ಇದು ಓವರ್ಫ್ಲೋ ಆಗಿ ಒಂದು ಒಡೆದಿರ್ತಕ್ಕಂಥದ್ದು. ಅಧಿಕಾರಿಗಳು ಸರಿಯಾದ ನಿರ್ವಹಣೆ ಮಾಡಲಿಲ್ಲ ಅಂತ ಹೇಳಿ ಇಲ್ಲಿ ರೈತರು ಆಗ್ರಹಿಸಿದ್ದಾರೆ. ಇಲ್ಲಿ ಸಾಕಷ್ಟು ಜನ ರೈತರು ಕೂಡ ನಮ್ಮ ಜೊತೆಗಿದ್ದಾರೆ. ಅವರನ್ನೇ ಕೇಳೋಣ ಕಾರಣ ಏನು ಅಂತ ಹೇಳಿ, ಯಾವಾಗ ಹೊಡಿತು, ಏನಾಯ್ತು ಅಂತ ಹೇಳಿ. ಸರ್, ಇದು ಯಾವಾಗ ಹೊಡಿತು, ಏನಾಯ್ತು, ಎಷ್ಟು ಕಿಲೋಮೀಟರ್ ಮೇಲೆ ಹೊಡಿತು? ಸರ್, ಇದು ಸುಮಾರು 76 ಕಿಲೋಮೀಟರ್ ಹೋಗುವಂತ ಕಾಲುವೆ. ಇದು 26ನೇ ಕಿಲೋಮೀಟರ್ಕ ಹೊಡೆದತ್ ಸರ್. ಅಂದ್ರೆ ಮುಂದ್ಗಡೆ ಎಲ್ಲ ಹೊಲಸು ಕೆಲಸ ಐತಿ. ಮತ್ತು ಇದು ಸಾಕಷ್ಟು ಹಾಳಾಗೈತಿ. ತಳ ರೈತರ ತೊಂದರೆ ಕೂಡ ಆಗೈತಿ. ಮತ್ತು ಇದಕ್ಕ ಜಿಲ್ಲಾ ಉಸ್ತುವಾರಿ ಆದಂತ MB ಪಾಟೀಲ್ ಸಾಹೇಬ್ರು ಕೂಡ ಗಮನ ಹರಿಸಬೇಕಾಗಿತ್ತು. ಇದನ್ನು ಬರೇ ಕೆನಾಲ್ಗಳು ಉದ್ಘಾಟನೆ ಮಾಡಿ ನೀರ್ ಬಿಡಿಸ್ತಾನ ಅನ್ನೋದಟ್ಟ ಅಲ್ಲ, ಆ ಕೆನಾಲ್ ಚಲೋ ಅದಾವ, ಹಾಳಾಗ್ಯಾವ, ಅದ್ರ ಬಗ್ಗೆ ಗಮನ ಬೇಕಲ್ರಿ. ಅದನ್ನು ಸಹಿತ ಅವರು ನಿರ್ಲಕ್ಷ್ಯ ಇದೆ. ಯಾಕಂದ್ರ ಅವ್ರ ಮತಕ್ಷೇತ್ರದಲ್ಲಿ ಸಾಕಷ್ಟು ರೈತರು ಇದ್ರ ಮ್ಯಾಗ ಅವಲಂಬಿ ಅದಾರ. ಇವತ್ತು ನಮ್ದು 26ಕ್ಕ ದಾಟ್ತಿರಿ. ಇದು ಮುಂದ್ ಬಬಲೇಶ್ವರ ಮತಕ್ಷೇತ್ರದ ಸಾಕಷ್ಟು ಇದು ಮುಂದ ಚಿಕ್ಕಲ್ಕೆ ಕ್ರಾಸ್ ವರೆಗೂ ಈ ನೀರ್ ಹೋಗತ್ತಿ. ಇದು ರೈತರಿಗೆ ಪೂರ ಸಂಕಷ್ಟ ಐತಿ. ಈಗ ಏನಾದ್ರು ಈ 30 ಎಕರೆ ರೈತರ ಈ ಜಮೀನ್ ಹಾಳಾಗೈತಿ. ಇನ್ನು 1 ಲಕ್ಷ ಹೆಕ್ಟೇರ್ ಗಟ್ಲೆ ಹಾಳಾಕತ್ತಿ. ಅದು ಕೂಡ MB ಪಾಟೀಲ್ ಮನೆ ಮುಂದೆ ಹೋರಾಟ ಮಾಡುವಂತದ. ತಕ್ಷಣ ಇದು ಕಾಲುವೆ ರೆಡಿ ಆಗ್ಬೇಕು ಮತ್ತು ಈ ಹಾಳಾದಂತ ರೈತರಿಗೆ ಪರಿಹಾರ ಕೊಡ್ಬೇಕು. ಅಲ್ಲಿವರೆಗೆ ಪರಿಹಾರ ಕೊಡುವವರೆಗೂ ಇವ್ರು ಕವಲಿ ಮಾಡಕ್ ಬಿಡುದಲ್ಲ. ಆ ರೈತರು ಸಹಿತ ಒಣಗಿ ಹೋಗ್ತಾರೆ. ಮೊದಲು ಪರಿಹಾರನು ಘೋಷಣೆ ಮಾಡ್ಬೇಕು, ಕಾಲುವೆನು ರೆಡಿ ಮಾಡ್ಬೇಕು ಅನ್ನೋದು ನಮ್ದೊಂದು ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಒಂದು ಆಗ್ರಹ ಇದೆ. ಏನೆಲ್ಲ ಬೆಳೆ ಹಾನಿಗೈತಿ, ಎಷ್ಟು ಪರಿಹಾರ ಕೊಡಬೇಕು, ಆಮೇಲೆ ಎಷ್ಟು ರೈತರಿಗೆ ಸಂಕಷ್ಟ ಎದುರಾಗೈತಿ? ಸರ್, ಈ ಸದ್ಯಕ್ಕೆ 8 ಜನ ರೈತರಿಗೆ ತೊಂದರೆ ಆಗೈತ್ರಿ. ಇದು ಸುಮಾರು 3 ಫೂಟ್ ಗಟ್ಲೆ ಮಣ್ಣು ಕಿತ್ಕೊಂಡ್ ಹೋಗೈತಿ, ಮಣ್ಣು ಬಿದ್ದತಿ. ಪರಿಹಾರ ನಾವು 10 ಲಕ್ಷ ರೂಪಾಯಿ, 1 ಎಕರೆಗೆ 10 ಲಕ್ಷ ರೂಪಾಯಿ ಕೊಡ್ಬೇಕು ಸರ್. ಮಣ್ಣು ಹಾಕೋಬೇಕು, ಒಡ್ ಹಾಕೋಬೇಕು, ಬಾವಿ ಬೋರ್ ಎಲ್ಲಾ ಮುಚ್ಚೋಗ್ಯಾವ ಸರ್. ಇವತ್ತು ಸಂಪೂರ್ಣವಾಗಿ ಮೋಟರ್ ಗಿಟ್ರು ಎಲ್ಲಾ ನಾಶ ಆಗ್ಯಾವ. ಹಳ್ಳದ ದಂಡಿಗೆ ನಮ್ಮ ಬಾವಿಗಳು ಇದ್ದಲ್ಲಿ ಸುಮಾರು ನಾವು 1 ಎಕರೆಗೆ 10 ಲಕ್ಷ ರೂಪಾಯಿ ಕೊಟ್ಟಾಗ ಏನ್ರ ನಾವು ಸದೃಢ ಹಾಕ್ಯವ್. ಯಾಕಂದ್ರೆ 1 ಎಕರೆ ಈರುಳ್ಳಿ ಬೆಳೆಯಕ್ಕೆ ಇವತ್ತು 75,000 ರೂಪಾಯಿ ಖರ್ಚು ಮಾಡ್ಯವು. 1 ಎಕರೆ ಕಬ್ಬು ಬೆಳಿಬೇಕಂದ್ರೆ 50,000 ರೂಪಾಯಿ ನಾವು ಖರ್ಚು ಮಾಡಕತ್ತೇವು. ಇವತ್ತು ಸಂಪೂರ್ಣ ಇವತ್ತು ಬಾಳಿ, ಗೊಂಜಾಳ ಎಲ್ಲಾ ಸತ್ಯನಾಶ ಆಗಿ ಹೋಗ್ಯಾವು. ಅದಕ್ಕೆ ವಿಜಯಪುರದಲ್ಲಿ ಏತ ನೀರಾವರಿ ಕಾಲುವೆ ಒಡೆದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುಳವಾಡ ಏತ ನೀರಾವರಿ ಪಶ್ಚಿಮ ಕಾಲುವೆ ಒಡೆದು ಸಾಕಷ್ಟು ಹಾನಿಯಾಗಿದೆ.
ಹಳ್ಳದ ಗೆನ್ನೂರು ಬಳಿ ಫೆಬ್ರವರಿ 9ನೇ ತಾರೀಕಿನಂದು ಕಾಲುವೆ ಒಡೆದಿತ್ತು. ಇದರಿಂದಾಗಿ ಅಲ್ಲಿನ ರೈತರು ಬೆಳೆದಿದ್ದಂತಹ ಗೋಧಿ, ಮೆಕ್ಕೆಜೋಳ, ಈರುಳ್ಳಿ, ವಿವಿಧ ಬೆಳೆ ಎಲ್ಲವೂ ಕೂಡ ನಾಶ ಆಗಿದೆ. 60,000 ಹೆಕ್ಟೇರ್ ಭೂಮಿ ನಾಶ ಆಗಿದೆ. ಕೊಚ್ಚಿಕೊಂಡು ಹೋಗಿದೆ ಬೆಳೆಗಳು. ಫಲವತ್ತಾದಂತಹ ಮಣ್ಣು ಕೂಡ ಕೊಚ್ಚಿಕೊಂಡು ಹೋಗಿದೆ. ರೈತರು ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. 3 ವರ್ಷದಿಂದ ಅದನ್ನ ಸರಿಪಡಿಸಿ ಕಾಲುವೆನೋ ಮಾಡಿದಿರಿ, ಅದನ್ನ ಮೇಂಟೈನ್ ಮಾಡಿ ಅಂತ ಹೇಳ್ಕೊಂಡು ಬರ್ತಾ ಇದ್ರು ಕೂಡ ಯಾರೂ ತಲೆ ಕೆಡಿಸ್ಕೊಂಡಿಲ್ಲ. ನೋಡಿ, ಆ ಕಾಲುವೆ ಒಂದು ಬದಿಯ ಮಣ್ಣು ಕುಸಿತಾಗಿ ಸಂಪೂರ್ಣವಾಗಿ ಒಡೆದು ಹೋಗಿದೆ. ಕಾಲುವೆಗೆ ಹೋಗುವಂತ ಕೆನಾಲಲ್ಲಿ ಹೋಗುವಂತ ನೀರೆಲ್ಲವೂ ಸಂಪೂರ್ಣವಾಗಿ ಅಲ್ಲಿನ ಬೆಳೆಗಳಿಗೆ ನುಗ್ಗಿದೆ, ಗದ್ದೆಗೆ ನುಗ್ಗಿದೆ. ಇದರಿಂದಾಗಿ ಅವರು ಕಟಾವಿಗೆ ಬಂದಂತ ಈರುಳ್ಳಿ ಬೆಳೆ ನಾಶ ಆಗಿದೆ. ನೋಡಿ ಯಾವ ರೀತಿಯಾಗಿ ಬೆಳೆ ಹಾಳಾಗಿದೆ. ನೋಡಿ, ಇಲ್ಲಿ ರೈತರು ಕಣ್ಣೀರು ಹಾಕ್ತಿದ್ದಾರೆ. ಹೇಳೋರಿಲ್ಲ ಕೇಳೋರಿಲ್ಲ ಅನ್ನುವಂತಾಗಿದೆ ಅಧಿಕಾರಿಗಳು. ಬೆಳಗ್ಗಿನಿಂದಲೂ ಕೂಡ ರಿಪಬ್ಲಿಕ್ ಕನ್ನಡ ರೈತರ ಕಣ್ಣೀರ ಕಹಾನಿಯನ್ನ ನಿಮ್ಮ ಮುಂದೆ ಇಡುವಂತ ಕೆಲಸವನ್ನ ಮಾಡ್ತಾ ಇದೀವಿ. ಎಲ್ಲಿದ್ದೀರಾ ಉಸ್ತುವಾರಿ ಸಚಿವರೇ? ಎಲ್ಲಿದ್ದೀರಿ? ಸ್ಥಳೀಯ ಶಾಸಕರು ಏನ್ ಮಾಡ್ತಾ ಇದ್ದೀರಿ? ಅಧಿಕಾರಿಗಳಿಗೆ ತರಾಟೆ ತಗೊಳ್ಳಿ, ಅಧಿಕಾರಿಗಳನ್ನ ಕರೆಸಿ. ನೋಡಿ, ಮೊನ್ನೆ 9ನೇ ತಾರೀಕು ಆಗಿದ್ದು ಇಲ್ಲಿಯವರೆಗೂ ಕೂಡ ಆ ಕಾಲುವೆನಲ್ಲಿ ನೀರು ಹರಿಯೋಕೆ ಆಗ್ತಾ ಇಲ್ಲ. ಯಾಕಂದ್ರೆ ಸ್ಟಾಪ್ ಮಾಡಿದ್ದಾರೆ. ಕಾಲುವೆ ಹೊಡೆದು ಹೋಗಿರೋದ್ರಿಂದ ರೈತರ ಬೆಳೆಗಳಿಗೆ, ಗದ್ದೆಗಳಿಗೆ ನೀರು ನುಗ್ಗಿದೆ. ಅದನ್ನ ಸರಿಪಡಿಸುವಂತ ಕೆಲಸಕ್ಕೆ ಇಲ್ಲಿವರೆಗೂ ಕೂಡ ಮಾಡುವಂತ ಕೆಲಸವನ್ನ ಅಧಿಕಾರಿಗಳು ಮಾಡಿಲ್ಲ. ನಮ್ಮ ಪ್ರತಿನಿಧಿ ಸುನೀಲ್ ಹೋಗಿ ಅಲ್ಲಿ ರೈತರನ್ನ ಮಾತಾಡಿಸಿದಾಗ ಕಣ್ಣೀರು ಹಾಕ್ತಾರೆ. ಅವರ ಬೆಳೆ ನಾಶ ಆಗಿದೆ, ಫಲವತ್ತತೆಯನ್ನ ಕಳೆದುಕೊಂಡಿದೆ, ಮಣ್ಣು ಗೊಬ್ಬರವನ್ನ ಶೇಖರಣೆ ಮಾಡಿದ್ರು, ಅದು ಕೂಡ ಹಾಳಾಗಿದೆ. ಕಣ್ಣೀರು ಹಾಕ್ತಿದ್ದಾರೆ ರೈತರು. ಏನು ಕೃಷ್ಣಾ ಮೇಲ್ದಂಡೆ ಯೋಜನೆ ಮುಳವಾಡ ಏತ್ ನೀರಾವರಿಯ ಪಶ್ಚಿಮ ಕಾಲುವೆ ಒಡೆದು ಅಪಾರ ಪ್ರಮಾಣದಲ್ಲಿ ಹಾನಿಗೀಡಾಗಿದೆ. ನಾನಿಲ್ಲ ಈಗ ಅದೇ ಸ್ಥಳದಲ್ಲಿದ್ದೀನಿ. ಈಗ ತೋರಿಸ್ತೀನಿ. ಏನಿದು ಹಳ್ಳದ ಗೆಣ್ಣೂರು ಗ್ರಾಮದ ಪಕ್ಕದಲ್ಲಿ ಒಡೆದಿರ್ತಕ್ಕಂಥ ಒಂದು ಕೆನಾಲ, ಸುಮಾರು 100 ರಿಂದ 150 ಫೀಟ್ ಅಧಿಕವಾಗಿ ಒಂದು ಕೆನಾಲ್ ಸಂಪೂರ್ಣವಾಗಿ ಕೊಲಾಪ್ಸ್ ಆಗಿರ್ತಕ್ಕಂಥದ್ದು. ಏನು ಈ ನೀರು ಜಮೀನುಗಳಿಗೆ ನುಗ್ಗಿ ಸುಮಾರು 50 ರಿಂದ 60 ಎಕರೆದಲ್ಲಿ ಬೆಳೆದಂತ ಕಬ್ಬು, ಈರುಳ್ಳಿ, ಇನ್ನಿತರ ಬೆಳೆಗಳು ಸಂಪೂರ್ಣವಾಗಿ ನಾಶವಾಗಿರ್ತಕ್ಕಂಥದ್ದು. ದೊಡ್ಡ ದೊಡ್ಡ ಮರಗಳು ಕೂಡ ಉರುಳಿ ಹೋಗಿರ್ತಕ್ಕಂಥದ್ದು. ಏನು ಇದಕ್ಕೆ ಮುಖ್ಯ ಕಾರಣ ಏನು? ಇದು ಓವರ್ಫ್ಲೋ ಆಗಿ ಒಂದು ಒಡೆದಿರ್ತಕ್ಕಂಥದ್ದು. ಅಧಿಕಾರಿಗಳು ಸರಿಯಾದ ನಿರ್ವಹಣೆ ಮಾಡಲಿಲ್ಲ ಅಂತ ಹೇಳಿ ಇಲ್ಲಿ ರೈತರು ಆಗ್ರಹಿಸಿದ್ದಾರೆ. ಇಲ್ಲಿ ಸಾಕಷ್ಟು ಜನ ರೈತರು ಕೂಡ ನಮ್ಮ ಜೊತೆಗಿದ್ದಾರೆ. ಅವರನ್ನೇ ಕೇಳೋಣ, ಕಾರಣ ಏನು ಅಂತ ಹೇಳಿ, ಯಾವಾಗ ಹೊಡಿತು, ಏನಾಯ್ತು ಅಂತ ಹೇಳಿ. ಸರ್, ಇದು ಯಾವಾಗ ಹೊಡಿತು, ಏನಾಯ್ತು, ಎಷ್ಟು ಕಿಲೋಮೀಟರ್ ಮೇಲೆ ಹೊಡಿತು? ಸರ್, ಇದು ಸುಮಾರು 76 ಕಿಲೋಮೀಟರ್ ಹೋಗುವಂತ ಕಾಲುವೆ. ಇದು 26ನೇ ಕಿಲೋಮೀಟರ್ಕ ಹೊಡೆದತ್ ಸರ್. ಅಂದ್ರೆ ಮುಂದ್ಗಡೆ ಎಲ್ಲ ಹೊಲಸ್ ಗಿಲ್ಸ್ ಐತಿ. ಮತ್ತು ಇದು ಸಾಕಷ್ಟು ಹಾಳಾಗೈತಿ. ತಳ ರೈತರ ತೊಂದರೆ ಕೂಡ ಆಗೈತಿ. ಮತ್ತು ಇದಕ್ಕ ಜಿಲ್ಲಾ ಉಸ್ತುವಾರಿ ಆದಂತ ಎಂ ಬಿ ಪಾಟೀಲ್ ಸಾಹೇಬ್ರು ಕೂಡ ಗಮನ ಹರಿಸಬೇಕಾಗಿತ್ತು. ಇದನ್ನು ಬರೇ ಕೆನಾಲ್ಗಳು ಉದ್ಘಾಟನೆ ಮಾಡಿ ನೀರ್ ಬಿಡಿಸ್ತಾ ಅನ್ನೋದಟ್ಟಲ್ಲ, ಆ ಕೆನಾಲ ಚಲೋ ಅದಾವ, ಹಾಳಾಗ್ಯಾವ, ಅದ್ರ ಬಗ್ಗೆ ಗಮನ ಬೇಕಲ್ರಿ. ಅದನ್ನು ಸಹಿತ ಅವರು ನಿರ್ಲಕ್ಷ್ಯ ಇದೆ. ಯಾಕಂದ್ರ ಅವ್ರ ಮತಕ್ಷೇತ್ರದಲ್ಲಿ ಸಾಕಷ್ಟು ರೈತರು ಇದ್ರ ಮ್ಯಾಗ ಅವಲಂಬಿ ಅದಾರ. ಇವತ್ತು ನಮ್ದು 26ಕ್ಕ ದಾಟ್ತಿರಿ. ಇದು ಮುಂದ್ ಬಬಲೇಶ್ವರ ಮತಕ್ಷೇತ್ರದ ಸಾಕಷ್ಟು ಇದು ಮುಂದ ಚಿಕ್ಕಲ್ಕೆ ಕ್ರಾಸ್ ವರೆಗೂ ಈ ನೀರ್ ಹೋಗತ್ತಿ. ಇದು ರೈತರಿಗೆ ಪೂರ ಸಂಕಷ್ಟ ಐತಿ. ಈಗ ಏನಾದ್ರು ಈ 30 ಎಕರೆ ರೈತರ ಈ ಜಮೀನ್ ಹಾಳಾಗೈತಿ. ಇನ್ನು 1 ಲಕ್ಷ ಹೆಕ್ಟೇರ್ ಗಟ್ಲೆ ಹಾಳಾಕತಿ. ಅದು ಕೂಡ ಎಂ ಬಿ ಪಾಟೀಲ್ ಮನೆ ಮುಂದೆ ಹೋರಾಟ ಮಾಡುವಂತದ. ತಕ್ಷಣ ಇದು ಕಾಲುವೆ ರೆಡಿ ಆಗ್ಬೇಕು ಮತ್ತು ಈ ಹಾಳಾದಂತ ರೈತರಿಗೆ ಪರಿಹಾರ ಕೊಡ್ಬೇಕು. ಅಲ್ಲಿವರೆಗೆ ಪರಿಹಾರ ಕೊಡುವವರೆಗೂ ಇವ್ರು ಕವಲಿ ಮಾಡಕ್ ಬಿಡುವಲ್ಲ. ಆ ರೈತರು ಸಹಿತ ಒಣಗಿ ಹೋಗ್ತಾರ. ಮೊದಲು ಪರಿಹಾರನು ಘೋಷಣೆ ಮಾಡ್ಬೇಕು, ಕಾಲುವೆನು ರೆಡಿ ಮಾಡ್ಬೇಕು ಅನ್ನೋದು ನಮ್ದೊಂದು ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಒಂದು ಆಗ್ರಹ ಇದು. ಏನೆಲ್ಲ ಬೆಳೆ ಹಾನಿಗೈತಿ, ಎಷ್ಟು ಪರಿಹಾರ ಕೊಡಬೇಕು, ಆಮೇಲೆ ಎಷ್ಟು ರೈತರಿಗೆ ಸಂಕಷ್ಟ ಎದುರಾಗೈತಿ? ಸರ್, ಈ ಸದ್ಯಕ್ಕೆ 8 ಜನ ರೈತರಿಗೆ ತೊಂದರೆ ಆಗೈತ್ರಿ. ಇದು ಸುಮಾರು 3 ಫೂಟ್ ಗಟ್ಲೆ ಮಣ್ಣು ಕಿತ್ಕೊಂಡ್ ಹೋಗೈತಿ, ಮಣ್ಣು ಬಿದ್ದತಿ. ಪರಿಹಾರ ನಾವು 10 ಲಕ್ಷ ರೂಪಾಯಿ, 1 ಎಕರೆಗೆ 10 ಲಕ್ಷ ರೂಪಾಯಿ ಕೊಡ್ಬೇಕು ಸರ್. ಮಣ್ಣು ಹಾಕೋಬೇಕು, ಒಡ್ ಹಾಕೋಬೇಕು, ಬಾವಿ ಬೋರ್ ಎಲ್ಲಾ ಮುಚ್ಚೋಗ್ಯಾವ ಸರ್. ಇವತ್ತು ಸಂಪೂರ್ಣವಾಗಿ ಮೋಟ್ರ್ ಗಿಟ್ರ್ ಎಲ್ಲಾ ನಾಶ ಆಗ್ಯಾವ. ಹಳ್ಳದ ದಂಡಿಗೆ ನಮ್ಮ ಬಾವಿಗಳು ಇದ್ದಲ್ಲಿ ಸುಮಾರು ನಾವು 1 ಎಕರೆಗೆ 10 ಲಕ್ಷ ರೂಪಾಯಿ ಕೊಟ್ಟಾಗ ಏನ್ರ ನಾವು ಸದೃಢ ಹಾಕ್ತೇವೆ. ಯಾಕಂದ್ರೆ 1 ಎಕರೆ ಈರುಳ್ಳಿ ಬೆಳೆಯಾಕ ಇವತ್ತು 75,000 ರೂಪಾಯಿ ಖರ್ಚು ಮಾಡೇವು. 1 ಎಕರೆ ಕಬ್ಬು ಬೆಳಿಬೇಕಂದ್ರೆ 50,000 ರೂಪಾಯಿ ನಾವು ಖರ್ಚು ಮಾಡಕತ್ತೇವು. ಇವತ್ತು ಸಂಪೂರ್ಣ ಇವತ್ತು ಬಾಳಿ ಗೊಂಜಾಳ ಎಲ್ಲಾ ಸತ್ಯನಾಶ ಆಗಿ ಹೋಗ್ಯಾವು. ಅದಕ್ಕೆ